ನಕಲಿ ನಗು ಕ್ಷಣಿಕ, ನಿಜವಾದ ಮೌಲ್ಯ ಶಾಶ್ವತ. ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನಿವತ್ತು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಮಿಸ್ಟರ್ ಶಿವಕೆರೆ ಅವರು ಬರೆದಿರ್ತಕ್ಕಂತಹ TQP ಅಂದರೆ ಟೋಟಲ್ ಕ್ವಾಲಿಟಿ ಪೀಪಲ್ ಅನ್ನೋ ಟಾಪಿಕ್ ಬಗ್ಗೆ. ಇಲ್ಲಿ ಮಿಸ್ಟರ್ ಶಿವಕೆರೆ ಅವರು ಹೇಳ್ತಾರೆ, ಅವರು ತಮ್ಮ ಸರ್ವಿಸ್ನಲ್ಲಿ ನಂಬರ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಅಟೆಂಡ್ ಆಗಿದ್ದಾರೆ. ಕಸ್ಟಮರ್ಸ್ಗೆ ಯಾವ ರೀತಿ ಸರ್ವಿಸನ್ನು ಕೊಡಬೇಕು, ಸೆಲ್ಲಿಂಗ್ ಸ್ಕಿಲ್ಸ್ ಮತ್ತು ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಎಲ್ಲ ಪ್ರೋಗ್ರಾಮ್ಗಳನ್ನು ಅಟೆಂಡ್ ಆದಮೇಲೆ ಇವರು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಯಾರೊಬ್ಬರು ಕೂಡ ಅವರ ಹತ್ರ ರೈಟ್ ಫೌಂಡೇಶನ್ ಇಲ್ಲದೆ ವರ್ಕ್ ಮಾಡೋದಿಲ್ಲ. ಮತ್ತು ಆ ರೈಟ್ ಫೌಂಡೇಶನ್ ಯಾವುದಂದರೆ TQP. ವಾಟ್ ಈಸ್ TQP ಅಂತ ನೋಡೋದಾದರೆ, ಟೋಟಲ್ ಕ್ವಾಲಿಟಿ ಪೀಪಲ್ ಇವರಾಗಿರ್ತಾರೆ. ಯಾರ ಹತ್ರ ಮೀನ್ಸ್ ವಿತ್ ಕ್ಯಾರೆಕ್ಟರ್, ಇಂಟಿಗ್ರಿಟಿ, ಗುಡ್ ವ್ಯಾಲ್ಯೂಸ್ ಮತ್ತು ಪಾಸಿಟಿವ್ ಆ್ಯಟಿಟ್ಯೂಡ್ ಇರುತ್ತೋ ಅವರು. ಮತ್ತು ಮಿಸ್ಟರ್ ಶಿವಕೆರೆ ಅವರು ಈ ರೀತಿ ಹೇಳ್ತಾರೆ, ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ, ಈ ಎಲ್ಲ ಪ್ರೋಗ್ರಾಮ್ಸ್ ಅವಶ್ಯಕತೆ ಇಲ್ಲ ಅಂತಲ್ಲ, ಆದರೆ ಆ ಎಲ್ಲ ಸ್ಟ್ರಾಟಜಿಗಳು ವರ್ಕ್ ಆಗೋದು ನಿಮ್ಮ ಹತ್ರ ರೈಟ್ ಫೌಂಡೇಶನ್ ಇದ್ದಾಗ ಮಾತ್ರ. ಆ್ಯಂಡ್ ರೈಟ್ ಫೌಂಡೇಶನ್ ಯಾವುದಂದರೆ ಆ ಎಲ್ಲ ಅಂಶಗಳನ್ನು ಒಳಗೊಂಡ TQP, ಟೋಟಲ್ ಕ್ವಾಲಿಟಿ ಪೀಪಲ್. ಅವರು ಎಕ್ಸಾಂಪಲ್ ಮುಖಾಂತರ ಹೇಳ್ತಾರೆ. ಅವರು ಅಟೆಂಡ್ ಆಗಿರ್ತಕ್ಕಂತಹ ಕಸ್ಟಮರ್ ಸರ್ವಿಸ್ ಪ್ರೋಗ್ರಾಮ್ನಲ್ಲಿ ಇದನ್ನು ಟೀಚ್ ಮಾಡ್ತಾರೆ. ಕಸ್ಟಮರ್ಸ್ನ ಸರಿಯಾಗಿ ಟ್ರೀಟ್ ಮಾಡೋದಕ್ಕೆ ಅಥವಾ ಇಂಪ್ರೆಸ್ ಮಾಡೋದಕ್ಕೆ ಪ್ಲೀಸ್ ಆ್ಯಂಡ್ ಥ್ಯಾಂಕ್ ಯು ಹೇಳಬೇಕು ಮತ್ತು ಸ್ಮೈಲ್ ಮಾಡಬೇಕು, ಹ್ಯಾಂಡ್ಶೇಕ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಆದರೆ ಒಬ್ಬ ಪರ್ಸನ್ ಎಷ್ಟು ಹೊತ್ತು ಸ್ಮೈಲ್ ಮಾಡಬಹುದು, ಅವನಿಗೆ ಸರ್ವ್ ಮಾಡೋದಕ್ಕೆ ಆಸಕ್ತಿನೇ ಇಲ್ಲ ಅಂದರೆ ಹಾಗೆ ಮಾಡಿದ್ರೂ ಅದು ಫೇಕ್ ಸ್ಮೈಲ್ ಆಗಿ ಜನರಿಗೆ ತೋರುತ್ತೆ. ವೆನ್ ದ ಸ್ಮೈಲ್ ಈಸ್ ನಾಟ್ ಸಿನ್ಸಿಯರ್, ಇಟ್ ಈಸ್ ಲೈಕ್ ಇರಿಟೇಟಿಂಗ್. ಸೊ ಇಲ್ಲಿ ಮಿಸ್ಟರ್ ಶಿವಕೆರೆ ಅವರ ಪಾಯಿಂಟ್ ಏನಂದರೆ, ಹೊರಗಿನ ರೂಪಕ್ಕಿಂತ ಒಳಗಿನ ಭಾವನೆ ಮುಖ್ಯ. ಕಸ್ಟಮರ್ಸ್ಗೆ ಸರ್ವ್ ಮಾಡುವಾಗ ಪ್ಲೀಸ್ ಥ್ಯಾಂಕ್ ಯುವನ್ನು ಹೇಳಲೇಬೇಕು, ಸ್ಮೈಲ್ ಕೂಡ ಮಾಡಬೇಕು, ಇದರಲ್ಲಿ ಡೌಟೇ ಇಲ್ಲ. ಆದರೆ ಕೀಪ್ ಇಟ್ ಇನ್ ಮೈಂಡ್, ಇವುಗಳೆಲ್ಲ ಈಸಿಯಾಗಿ ಬರೋದು ಯಾವಾಗ ಸರ್ವ್ ಮಾಡುವಂತಹ ವ್ಯಕ್ತಿಗೆ ಡಿಸೈರ್ ಅಥವಾ ಇಚ್ಛೆ ಇದ್ದಾಗ ಮಾತ್ರ. ಹೀಗೆ ಒಬ್ಬರು ಒಂದು ಸಾರ್ತಿ ಬ್ಲೆಸ್ ಪಾಸ್ಕಲ್ ಅನ್ನೋ ಫೇಮಸ್ ಫ್ರೆಂಚ್ ಫಿಲಾಸಫರನ್ನು ಭೇಟಿಯಾಗಿ ಹೀಗೆ ಹೇಳ್ತಾರೆ, ನನಗೆ ನಿಮ್ಮಂತಹ ಬುದ್ಧಿ ಇದ್ದಿದ್ರೆ ಅಥವಾ ನನಗೆ ನಿಮ್ಮಂತಹ ಬ್ರೈನ್ ಇದ್ದಿದ್ರೆ ನಾನು ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ತಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಪಾಸ್ಕಲ್ ಅವರು ಉತ್ತರ ನೀಡ್ತಾರೆ, ಮೊದಲು ನೀವು ಒಳ್ಳೆಯ ವ್ಯಕ್ತಿಯಾಗಿರಿ, ಆಗ ನನ್ನಂತಹ ಬುದ್ಧಿ ತಾನಾಗಿ ನಿಮಗೆ ಬರುತ್ತದೆ ಅಂತ. ಗ್ರೇಟ್ ಆರ್ಗನೈಜೇಷನ್ಸ್ಗಳನ್ನು ಸಂಬಳದ ಅಥವಾ ಕೆಲಸದ ಪರಿಸ್ಥಿತಿಯಿಂದ ಅಳೆಯೋದಿಲ್ಲ, ಅವುಗಳನ್ನು ಅಲ್ಲಿರ್ತಕ್ಕಂತಹ ಜನರ ಭಾವನೆಗಳು, ಆ್ಯಟಿಟ್ಯೂಡ್ ಅಂದರೆ ಅವರ ಮನೋಭಾವಗಳು ಮತ್ತು ಸಂಬಂಧಗಳಿಂದ ಅಳೆಯುತ್ತಾರೆ. ಯಾವಾಗ ಎಂಪ್ಲಾಯೀಸ್ ನನ್ನಿಂದ ಇದು ಸಾಧ್ಯವಿಲ್ಲ ಅಂದಾಗ ಇದರರ್ಥ ಎರಡಾಗಿರಬಹುದು. ಒಂದು, ಅವರಿಗೆ ಆ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋದು ತಿಳಿದಿರೋದಿರಲ್ಲ. ಇನ್ನೊಂದು, ಅವರಿಗೆ ಅದನ್ನು ಮಾಡಲು ಆಸಕ್ತಿ ಅಥವಾ ಆಸೆನೇ ಇಲ್ಲದೇ ಇರೋದು. ಅವರಿಗೆ ಹೇಗೆ ಮಾಡಬೇಕು ಅನ್ನೋದು ತಿಳಿದಿಲ್ಲ ಅಂದರೆ ಅದು ಟೆಕ್ನಿಕಲ್ ಟ್ರೈನಿಂಗ್ ಇಶ್ಯೂ ಇರಬಹುದು. ಆದರೆ ಅವರಿಗೆ ಮಾಡೋದಕ್ಕೆ ಆಸೆ ಇಲ್ಲ ಅಂದರೆ ಅದು ಅವರ ಆ್ಯಟಿಟ್ಯೂಡ್ ಇಶ್ಯೂ ಅಥವಾ ಅವರಲ್ಲಿ ಇರ್ತಕ್ಕಂತಹ ವ್ಯಾಲ್ಯೂಸ್ಗಳ ಸಮಸ್ಯೆಯಾಗಿರಬಹುದು. ಸ್ವತಃ ಅವರೇ ನಂಬೋದಿಲ್ಲ ಅವರು ಆ ಕೆಲಸವನ್ನು ಮಾಡಬಹುದು ಅನ್ನೋದನ್ನು. ಕ್ಯಾಲ್ಗರಿ ಅನ್ನೋ ಒಂದು ಟವರ್ ಇದೆ. ಕ್ಯಾಲ್ಗರಿ ಟವರ್ನ ಎತ್ತರ 190.8 ಮೀಟರ್. ಆ ಟವರ್ನ ಒಟ್ಟು ತೂಕ ನೋಡಿದರೆ 10,884 ಟನ್. ಅದರಲ್ಲೂ ಸುಮಾರು 6,349 ಟನ್, ಅಂದರೆ ಸುಮಾರು 60% ನೆಲದ ಒಳಗೆ ಇದೆ. ಇದರಿಂದ ನಮಗೆ ಗೊತ್ತಾಗೋದು ಏನಂದರೆ, ದೊಡ್ಡ ಕಟ್ಟಡಗಳಿಗೆ ಬಲವಾದ ಅಡಿಪಾಯ ಇರುತ್ತೆ, ಹಾಗೆಯೇ ಯಶಸ್ಸು ಕೂಡ ಬಲವಾದ ಅಡಿಪಾಯದ ಮೇಲೆ ನಿಂತಿರುತ್ತದೆ. ಮತ್ತು ಸಕ್ಸಸ್ನ ಮೇನ್ ಫೌಂಡೇಶನ್, ಯಶಸ್ಸಿನ ಅಡಿಪಾಯ ಅಂದರೆ ಆ್ಯಟಿಟ್ಯೂಡ್. ನಿಮ್ಮ ಆ್ಯಟಿಟ್ಯೂಡ್ ಡಿಸೈನ್ ಮಾಡುತ್ತೆ ನೀವು ಜೀವನದಲ್ಲಿ ಯಶಸ್ವಿ ಆಗ್ತೀರಾ ಅಥವಾ ಇಲ್ಲ ಅಂತ. ಸೊ ಇದಾಗಿತ್ತು ಕಂಟಿನ್ಯೂವೇಷನ್ ಪಾರ್ಟ್ ಆಫ್ ಇಂಪಾರ್ಟೆನ್ಸ್ ಆಫ್ ಆ್ಯಟಿಟ್ಯೂಡ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆದರೆ
ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಇದೇ ರೀತಿ ಇಂಟ್ರೆಸ್ಟಿಂಗ್ ವ್ಯಾಲ್ಯೂಯಬಲ್ ವಿಷಯಗಳನ್ನು ನೀವು ತಿಳ್ಕೋಬಹುದು ಯು ಕ್ಯಾನ್ ವಿನ್ ಬುಕ್ನಿಂದ. ಸೊ ಐ ಹೋಪ್ ಯು ಲೈಕ್ ಇಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.